ಮೈಂಡಲ್ಲಿ ಅದೆಲ್ಲ ಏನಿಲ್ಲ, ನೀನೇ ಆತರ ಥಿಂಕ್ ಮಾಡಿದ್ರೆ. ನೋಡಪ್ಪ, ನಿನ್ನ ಮನ್ಸಲ್ಲಿ ನಾನು ಇದ್ದಿದ್ದೆ ನಿನ್ನ ಮೈಂಡಲ್ಲಿ ಏನು ಥಿಂಕ್ ಇರಲಿಲ್ಲ, ಅಷ್ಟೇತಾ? ನಿನ್ನ ಮನ್ಸಲ್ಲೇ ಇನ್ನೊಬ್ಬನ ಹಿಡ್ಕೊಂಡು ಮೈಂಡಲ್ಲಿ ನನ್ನ ಥಿಂಕ್ ಮಾಡ್ಕೊಂಡ್ರೆ ಅಲ್ಲ, ಜಸ್ಟ್ ಒಂದು ಫೋಟೋ ತೆಗೆಸ್ಕೊಂಡಿದ್ಕೆ ಈಗೆಲ್ಲ ಆಡ್ತೀಯ ನೀನು. ಜಸ್ಟ್ ನಿಮಗ್ ಜಸ್ಟ್ ನನಗೆ ಪ್ರಾಣ ಅಲ್ಲ. ಸರಿ ಬಿಡಿ, ಅದೆಲ್ಲ ಬಿಡಿ. ಇವಾಗ ಏನಿವಾಗ ಏನಿಲ್ಲಪ್ಪ, ನೀನ್ ಇಷ್ಟ ಬಂದಂಗೆ ನೀನಿರು, ನನ್ನ ಇಷ್ಟ ಬಂದಂಗೆ ನಾನು ಇರ್ತೀನಿ. ನಾನು ಮೆಸೇಜ್ ಮಾಡ್ತೀನಿ, ನೀನು ಕೇಳಂಗಿಲ್ಲ. ನಾನು ಯಾರ ಜೊತೆಲಿ ಇರ್ತೀನಿ, ನೀನು ಕೇಳಂಗಿಲ್ಲ. ನೀನು ಯಾರೊಂದ್ ಜೊತೆ ಹೋಗೋ ಮುಂಚೆ ನನ್ನ ಹತ್ರ ಕೇಳಿದ್ಯಾ? ಅಯ್ಯೋ, ಅದು ಅದೆಲ್ಲ ನಂಗೆ ಗೊತ್ತಿಲ್ಲ. ನನಗೆಲ್ಲ ಹೇಳ್ಬೇಕು ನೀನು. ಅವಳ ಹತ್ರ ಮೆಸೇಜ್ ಮಾಡೋಂಗಿಲ್ಲ. ನಾನ್ಯಾಕೆ ಮಾಡ್ಬಾರ್ದು? ನಾನು ಮಾಡ್ತೀನಿ. ನಾನು ಮಾಡ್ಬಾರ್ದು, ನಾನು ಹೇಳ್ತಾ ಇದ್ದೀನಿ ತಾನೇ. ನೀನ್ ಯಾಕೆ ಅವನ ಜೊತೆ ಹೋದೆ? ನನ್ನ ಹತ್ರ ಕೇಳ್ಬಿಟ್ಟು ಹೋಗಿದ್ಯಾ? ಇಲ್ಲ ತಾನೆ? ಸುಮ್ಮನೆ ಯಾಕೆ ನಂಗೆ ಕೋಪ ತಿರ್ತೀಯಾ? ಇಲ್ಲದೆ ಇರೋದೆಲ್ಲ ಹೇಳ್ಬೇಡ. ಫ್ರೆಂಡ್ ಅಂತ ಹೇಳ್ತಾ ಇದ್ದೀನಿ ತಾನೆ. ನೀನೇನಕ್ಕೆ ಅವಳ ಹತ್ರ ಮೆಸೇಜ್ ಮಾಡೋದು? ಅವಳು ನನ್ನ ಫ್ರೆಂಡು. ಏನ್ ಫ್ರೆಂಡು? ನಾನು ಇದೀನಿ ತಾನೆ. ಯಾವ ಬೆಸ್ಟ್ ಫ್ರೆಂಡು? ಓಹೋ, ನೀನು ಇನ್ನೊಬ್ಬನ ಜೊತೆ ಇರುವಾಗ ನಾನು ಇದ್ದಿದ್ದು ನಿಂಗೆ ನೆನಪಿರ್ಲಿಲ್ಲ ಅಲ್ಲ? ಇವಾಗ ನಾನು ಬೇರೆಯವ್ರಿಗೆ ಮೆಸೇಜ್ ಮಾಡ್ತಿರೋ ಟೈಮಲ್ಲಿ ಅದೆಷ್ಟು ಸರಿ ಹೇಳ್ಬೇಕು ಫ್ರೆಂಡ್ ಅಂತ? ಆಯ್ತು, ಇವಳು ನನ್ನ ಫ್ರೆಂಡು. ಹೇಳೋದು ಬೆಸ್ಟ್ ಫ್ರೆಂಡ್ ಅಂತ? ಏನು ಬೆಸ್ಟ್ ಫ್ರೆಂಡೇ ಕೈ ಹೆಗ್ಳು. ಬೆಸ್ಟ್ ಫ್ರೆಂಡ್ ಆಗಿದ್ದಿದ್ರೆ ಯಪ್ಪ. ಇಷ್ಟೆಲ್ಲ ಓವರ್ ಆಗಿ ಏನ್ ಹೇಳೋದು ಬೇಡ. ಕಣ್ ಮುಂದೆ ನೋಡಿದಕ್ಕೆ ನಾನು ಸಾರ್ಥಕ ಆಯ್ತಪ್ಪ. ಬೇರೆಯವ್ರು ಹೇಳಿ ನಮ್ಗೆ